ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಪುಟ್ಟಿ ಅವ್ರ ಸ್ಕೂಲಲ್ಲಿ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಇದೆ ಅಂತ ಫುಲ್ಲು ರೆಡಿ ಆಗಿಬಿಟ್ಟು ಡ್ಯಾನ್ಸಿಗೆ ಪ್ರಿಪೇರ್ ಆಗಿದ್ಲು. ಸೊ ಹೇಗಮ್ಮ ಎಲ್ಲ ಪ್ರಿಪೇರ್ ಆಗಿದೆಯಾ ಅಂತ ಕೇಳ್ತಿದ್ದಂಗೆ ಮನೆ ಹೊರಗಡೆ ಡ್ಯಾನ್ಸ್ ಮಾಡ್ಕೊತ ನಿಂತ್ಬಿಟ್ಟಿದ್ದಾಳೆ. ಸೊ ಅವಳನ್ನ ಕಳಿಸಿ ಅವಳ ತಮ್ಮ ಅವಳಿಗೆ ಬಾಯ್ ಹೇಳಿ ನಾವು ಮನೆ ಒಳಗೆ ಬಂದ್ವಿ. ಅವ್ರ ಸ್ಕೂಲಲ್ಲಿ ಸೀಕ್ರೆಟ್ಸ್ ಅಂತ ಆಟ ಆಡಿಸಿದ್ರು. ಸೊ ಅದರಲ್ಲಿ ಇವಳಿಗೆ ಒಬ್ಬಳು ಫ್ರೆಂಡ್ದು ಗಿಫ್ಟ್ ಕೊಡಬೇಕಿತ್ತು. ಇವಳು ಫ್ರೆಂಡಿಗೆ ಸ್ಕೂಲಲ್ಲಿ ಅನೌನ್ಸ್ ಮಾಡಿದ್ದು 100 ರೂಪೀಸ್ ಗಿಫ್ಟನ್ನ ಕಳಿಸ್ಬೇಕು ಅಂತ, ನಾಟ್ ಲೆಸ್ ನಾಟ್ ಮೋರ್ ದ್ಯಾನ್ 100 ರೂಪೀಸ್. ಸೊ ನಾನು ಅವಳಿಗೆ ಒಂದು ಅವಳ ಫ್ರೆಂಡಿಗೆ ಅಂತ ಒಂದು ರೈಟಿಂಗ್ ಪ್ಯಾಡ್ ತೊಗೊಂಡಿದ್ದೀನಿ. ಅದು ಆ್ಯಕ್ಚುಯಲ್ ಪ್ರೈಸ್ 125 ರೂಪೀಸ್, ಬಟ್ ವಿಶಾಲ್ ಮಾರ್ಟಲ್ಲಿ ಆಫರ್ಗಳು ನಡೀತಾ ಇದೆ. ಸೊ ಅದು ನಮಗೆ 59 ರೂಪೀಸಿಗೆ ಸಿಕ್ತು. ಆಮೇಲೆ ಈ ಕ್ರೇಯಾನ್ಸು 40 ರೂಪೀಸು. ಸೊ ಟೋಟಲ್ 99 ರೂಪೀಸ್, 100 ರೂಪೀಸ್ ಮತ್ತು ಒಂದು ಚಾಕ್ಲೇಟ್ನೂ ಇಟ್ಟು ಕಳಿಸಿದ್ದೆ. ಅದನ್ನ ಹೊರಗಡೆ ಇಟ್ಟಿದ್ದೆ, ಅವಳ ಕೈಯಲ್ಲಿ ಕೊಡಬೇಕಾದ್ರೆ ಕೊಡು ಅಂತ. ಸೊ ಇವಳು ಖುಷಿ ಖುಷಿಯಾಗಿ ಸ್ಕೂಲಿಗೆ ಹೋದ್ಲು. ಈವ್ನಿಂಗ್ ಅವಳನ್ನ ಕರ್ಕೊಂಡು ಬರೋಕ್ಕೆ ನಾನು ಮತ್ತು ಪಾಪು ಅವರಪ್ಪ ಎಲ್ಲರೂ ಹೋಗಿದ್ವಿ. ಸೊ ಈವ್ನಿಂಗ್ ಅವಳು ಸ್ಕೂಲ್ ಬಸ್ ಬಂತು. ಅವಳು ಬಂದು ಖುಷಿ ಖುಷಿಯಾಗಿ ಅವಳು ಒಂದು ಗಿಫ್ಟ್ ತೊಗೊಂಡು ಬಂದಿದ್ದಾಳೆ. ಯಾಕಂದರೆ ಸೀಕ್ರೆಟ್ ಸಾಂತಾದಲ್ಲಿ ಇವಳಿಗೆ ಬೇರೆ ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅದನ್ನು ತೊಗೊಂಡು ಬಂದಳು. ಅಪರೂಪವಾಗಿ ನಾವು ಯಾವಾಗನೊಮ್ಮೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಹೋಗ್ತೀವಿ. ಸೊ ನಿನ್ನೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತ ಹತ್ತಿರದಲ್ಲಿರೋ ಚಾಟ್ ಸೆಂಟರ್ಗೆ ಹೋಗಿದ್ವಿ. ಸೊ ಸ್ನ್ಯಾಕ್ಸ್ ತಿಂದ್ಕೊಂಡು ಬಂದು ಮನೆಗೆ ಬಂದು ಗಿಫ್ಟ್ ಓಪನ್ ಮಾಡೋ ತನಕ ಅವಳು ಬಿಡಲಿಲ್ಲ. ಗಿಫ್ಟನ್ನು ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು.